Hi, welcome to IAMS. Today topic is very important to everyone. ಸೊ ಜನರೇಷನ್ ಆಫ್ ಕಂಪ್ಯೂಟರ್ ಎಷ್ಟು ಮುಖ್ಯ ಆಗಿದೆ ಅಂತಂದ್ರೆ ನಾವು ಇವಾಗ ಎಲ್ಲ ಕಂಪ್ಯೂಟರ್ನ ಯೂಸ್ ಮಾಡ್ತಾ ಇದೀವಿ. ಆದ್ರೆ ನಾವು ಯೂಸ್ ಮಾಡೋ ತರ ಕಂಪ್ಯೂಟರ್ ಮೊದಲು ಇರಲಿಲ್ಲ. ಅದು ಹೇಗಿತ್ತು, ಯಾವ ತರ ವರ್ಕ್ ಮಾಡ್ತಿತ್ತು, ಅದನ್ನ ಟೆಕ್ನಾಲಜಿನ ಯಾವ ತರ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ, ಹೇಗೆ ಸ್ಪೀಡ್ ಇತ್ತಾ ಅಥವಾ ಸ್ಲೋ ಇತ್ತಾ, ಅದ್ರ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಇನ್ಫಾರ್ಮೇಶನ್ ತಗೊಳ್ತಾ ಹೋಗೋಣ. ಸೊ ಹಾಗಾಗಿ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ಓಕೆ, ಸೊ ಟೋಟಲ್ 5 ಜನರೇಷನ್ಸ್ ಇದೆ ಕಂಪ್ಯೂಟರ್ ಅಲ್ಲಿ. ಅದರಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಏನ್ ಯೂಸ್ ಮಾಡ್ತಿದ್ರು, ಅದನ್ನ ಯಾವ ತರ ಇತ್ತು ಕಂಪ್ಯೂಟರ್, ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ, ಆ ಟೆಕ್ನಾಲಜಿ ಏನಿತ್ತು ಅನ್ನೋದ್ರ ಬಗ್ಗೆ ನೋಡೋಣ. ಮತ್ತೆ ಅಷ್ಟೇ ಅಲ್ಲ, ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ, ಬಹಳಷ್ಟು ಕಂಪ್ಯೂಟರ್ ಎಕ್ಸಾಮ್ಸ್ ಗಳಲ್ಲಿ, ಇಂಟರ್ವ್ಯೂಗಳಲ್ಲಿ ಈ ಜನರೇಷನ್ ಆಫ್ ಕಂಪ್ಯೂಟರ್ ನಲ್ಲಿ ಇರುವಂತ ವಿಷಯದಲ್ಲಿ ಇರುವಂತ ಕ್ವಶನ್ಸ್ ಗಳು ತುಂಬಾ ಬರುತ್ತೆ. ಹಾಗಾಗಿ ನೀವು ಸರಿಯಾಗಿ ನೋಡಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಅಷ್ಟೇ ಅಲ್ಲ, ಇದು ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಇದೆಯಲ್ಲ 1945 to 55. ಈ 1945 to 55 ಅಂತ ಇದೆಯಲ್ಲ, ಆಕ್ಚುಲಿ ನೀವು ಬೇರೆ ಬುಕ್ಸ್ ಗಳನ್ನ ಓದ್ತಾ ಹೋದ್ರೆ 1-2 ವರ್ಷ ಸೊ ಪ್ಲಸ್ ಆರ್ ಮೈನಸ್ ಇರುತ್ತೆ. ನೀವು ಹಾಗಂತ ಹೇಳಿ ನಾನು ಹೇಳಿದ ತಪ್ಪು ಅಥವಾ ಬುಕ್ ಅಲ್ಲಿ ಇರೋದು ತಪ್ಪು ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಬಟ್ ಅಲ್ಲಿ ಒಂದು 10 ವರ್ಷ ಒಂದೊಂದು ಜನರೇಷನ್ 10 ಇಯರ್ಸ್ ಇರುತ್ತೆ. ಸೊ ಹಾಗಾಗಿ ಅಪ್ರಾಕ್ಸಿಮೇಟ್ 1-2 ವರ್ಷ ಹೆಚ್ಚು ಕಡಿಮೆ ಇರುತ್ತೆ ಅಷ್ಟೇ. ಓಕೆ, ಅಲ್ಲಿ ಸೊ 1945 to 55 ಹಿಸ್ಟ್ರಿ ಆಫ್ ಕಂಪ್ಯೂಟರ್ ನೋಡ್ತಾ ಹೋದ್ರೆ ಅದು ಬಹಳಷ್ಟಿದೆ. ಅದನ್ನ ಒಂದು ನೆಕ್ಸ್ಟ್ ವಿಡಿಯೋ ಬರುತ್ತೆ, ಹಿಸ್ಟ್ರಿ ಆಫ್ ಕಂಪ್ಯೂಟರ್. ಇವತ್ತು ಜನರೇಷನ್ ಆಫ್ ಕಂಪ್ಯೂಟರ್ ನಾವು ನೋಡ್ತಾ ಹೋಗೋಣ. ಸೊ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಗೂ ಮತ್ತು ಜನರೇಷನ್ ಆಫ್ ಕಂಪ್ಯೂಟರ್ಗೂ ಏನಿದೆ ಅಂತಂದ್ರೆ, ಹಿಸ್ಟ್ರಿ ಅಂದ್ರೆ ಹಾಗಿತ್ತು, ಬಹಳ ದೂರದಿಂದ ನಾವು ನೋಡ್ತೀವಿ. ಅಂದ್ರೆ ಈಗ ಸೊ ಮಂಗನಿಂದ ಮಾನವ ಅಂತ ಹೇಳ್ತೇವಲ್ಲ, ಹಾಗಾಗಿ ಇಲ್ಲಿ ಜನರೇಷನ್ ಆಫ್ ಕಂಪ್ಯೂಟರ್ಗೂ ಮತ್ತೆ ಹಿಸ್ಟ್ರಿ ಆಫ್ ಕಂಪ್ಯೂಟರ್ಗೂ ಏನ್ ವ್ಯತ್ಯಾಸ ಇದೆ ಅಂದ್ರೆ, ಹಿಸ್ಟ್ರಿ ಆಫ್ ಕಂಪ್ಯೂಟರ್ ನಾವು ನೋಡೋದು ಕಷ್ಟ ಆಗ್ಬಹುದು, ಆದ್ರೆ ಜನರೇಷನ್ ನೋಡಬಹುದು. ನಾವು ಇದ್ರ ಮುಂದಿನ 2-3 ಜನರೇಷನ್ ನಾವು ನೋಡಬಹುದು. ಓಕೆ, ಸೊ ಇದ್ರ ನೆಕ್ಸ್ಟ್ ಜನರೇಷನ್ಸ್ ಕೂಡ ನಾವು ನೋಡಬಹುದು, ಆದ್ರೆ ಹಿಸ್ಟ್ರಿನ ನೋಡೋದು ಕಷ್ಟ. ಓಕೆ, ಹಾಗಾಗಿ ಏನಾಗಿದೆ, ಹಿಸ್ಟ್ರಿ ಮತ್ತು ಜನರೇಷನ್ಗೂ ವ್ಯತ್ಯಾಸ ಇದೆ. ಹಾಗಾಗಿ ಇಲ್ಲಿ ಏನಿದೆ, ಸೊ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ಏನ್ ಟೆಕ್ನಾಲಜಿ ಇತ್ತು ಅಂದ್ರೆ ವಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿ ಇತ್ತು ಅವತ್ತು. ಈ ವಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿ ಇದೆಲ್ಲ, ಒಂದು ಕಂಪ್ಯೂಟರ್ ಅಥವಾ ಒಂದು ಮಿಷನ್ ರನ್ ಆಗ್ಲಿಕ್ಕೆ ಸೊ 10 to 18,000 ವಾಕ್ಯೂಮ್ ಟ್ಯೂಬ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ವಾಕ್ಯೂಮ್ ಟ್ಯೂಬ್ ಸೈಜು ಸೊ ಲೈಕ್ ಈ ತರ ಸೈಜ್ ಇದೆ, ಈ ತರ ಇದೆ, ಚಿಕ್ಕದಿರುತ್ತೆ. ಸೊ ಡಿಪೆಂಡ್ಸ್ ಅಲ್ಲಿ ಎಷ್ಟು ಬೇಕು, ಎಷ್ಟು ಸೈಜ್ ಬೇಕು ಅನ್ನೋದ್ರ ಮೇಲೆ ವಾಕ್ಯೂಮ್ ಟ್ಯೂಬ್ ಡಿಸೈನ್ ಆಗ್ತಿತ್ತು. ಓಕೆ, ಆ ವಾಕ್ಯೂಮ್ ಟ್ಯೂಬ್ಸ್ 10 to 18,000 ವಾಕ್ಯೂಮ್ ಟ್ಯೂಬ್ಸ್ ಇಡ್ಲಿಕ್ಕೆ ತುಂಬಾ ಸ್ಪೇಸ್ ಬೇಕಿತ್ತಲ್ಲ, ಹಾಗಾಗಿ ಏನಾಗ್ತಿತ್ತು, ಸೊ ಆಕ್ಚುಲಿ ಮಿಷನ್ ಇರೋದು ಚಿಕ್ಕದು, ಒಂದು ಲೆವೆಲ್ ಇರುತ್ತೆ, ಆದ್ರೆ ಆ ಮಿಷನ್ ರನ್ ಆಗ್ಲಿಕ್ಕೆ ವಾಕ್ಯೂಮ್ ಟ್ಯೂಬ್ಸ್ ಇಂದ ಯೂಸ್ ಮಾಡ್ತಿದ್ರು. ಈಗ ನೀವು ಮನೆಯಲ್ಲಿ ಟಾರ್ಚ್ ಆನ್ ಮಾಡ್ತೀರಿ, ಟಾರ್ಚ್ ಆನ್ ಮಾಡಿದ್ರೆ ಆಕ್ಚುಲಿ ನಮಗೆ ಬೆಳಕು ಬರುತ್ತೆ, ಬೆಳಕು ಅದರಿಂದ ಬರುತ್ತೆ, ಸೊ ಬಲ್ಬ್ ಇಂದ ಬರುತ್ತೆ. ಬಲ್ಬ್ ಆನ್ ಆಗ್ಲಿಕ್ಕೆ ಏನಿದೆ, ಶೆಲ್ಸ್ ಗಳಿದೆ, ಹೌದಾ? ಆ ಶೆಲ್ಗಳು ಎಷ್ಟು ದೊಡ್ಡದಿರುತ್ತೆ, ಬಲ್ಬ್ ಮಾತ್ರ ಚಿಕ್ಕದಿರುತ್ತೆ. ಹಾಗೆ ಸೊ ಆ ಮಿಷನ್ ಗೆ ರನ್ ಆಗ್ಬೇಕು ಅಂತಂದ್ರೆ ಏನಾಗ್ತಿತ್ತು, ವಾಕ್ಯೂಮ್ ಟ್ಯೂಬ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು. ಬಹಳ ದೊಡ್ಡ ಬಿಗ್ ಸೈಜ್ ಕಂಪ್ಯೂಟರ್ ಅವಾಗ, ಯಾಕಂದ್ರೆ ಸೊ ವಾಕ್ಯೂಮ್ ಟ್ಯೂಬ್ ಇಡ್ಲಿಕ್ಕೆ ವಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿನ ವೆರಿ ಬಿಗ್ ಸೈಜ್ ಟೆಕ್ನಾಲಜಿ. ಓಕೆ, ಹಾಗಾಗಿ ಆ ವಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿನ ಯೂಸ್ ಮಾಡೋದ್ರಿಂದ ಕಂಪ್ಯೂಟರ್ ಸೈಜ್ ಕೂಡ ದೊಡ್ಡದಾಗಿತ್ತು. ಮತ್ತೆ ಅಷ್ಟೇ ಅಲ್ಲ, ಸೊ ಕಂಪ್ಯೂಟರ್ ಸೈಜ್ ದೊಡ್ಡದಾಗಿದೆ, ಮತ್ತೆ ಪವರ್ ಕನ್ಸ್ಯೂಮ್ ಕೂಡ ತುಂಬಾ ಮಾಡ್ತಾ ಇತ್ತು. ಯಾವುದು, ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ನೆಕ್ಸ್ಟ್ ಲಾರ್ಜ್ ಸೈಜ್, ನಾನು ಹೇಳಿದ್ನಲ್ಲ, ಒಂದು ದೊಡ್ಡ ಹಾಲ್ ಅಲ್ಲಿ ಕೂಡ ಕಂಪ್ಯೂಟರ್ ಇಡಬಹುದು. ನಾವು ಇನ್ನೊಂದು ಸೊ ನಾರ್ಮಲ್ ಆಗಿ ಬೇಗ ಅರ್ಥ ಆಗ್ಬೇಕಂದ್ರೆ ಟ್ರೈನ್ ಸೈಜ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಒಂದು 2-3 ಬೋಗಿಯಲ್ಲಿ ಕಂಪ್ಯೂಟರ್ ನ ಇಟ್ಟು ಮಿಷನ್ ಇಟ್ಟು ರನ್ ಮಾಡಬಹುದು, ಅಷ್ಟು ಉದ್ದ ಆಗ್ತಿತ್ತು ಅಂತ ಹೇಳ್ಬಹುದು. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಸಿಸ್ಟಮ್ ಒಳಗಡೆ ಏನಾಗ್ತಿತ್ತು ಅಂದ್ರೆ ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಾ ಇದ್ರು. ಇದು ನಿಮ್ ಕ್ವಶನ್ಸ್ ಕೇಳ್ತಾರೆ. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ಏನ್ ಯೂಸ್ ಮಾಡಿದ್ರು, ಟೆಕ್ನಾಲಜಿ ಯಾವುದು, ಸೊ ವಾಕ್ಯೂಮ್ ಟ್ಯೂಬ್ ಟೆಕ್ನಾಲಜಿ. ಅಲ್ಲಿ ಯೂಸ್ ಮಾಡಿರೋ ಲ್ಯಾಂಗ್ವೇಜ್ ಯಾವ್ದಿದೆ, ಮಿಷನ್ ಲೆವೆಲ್ ಲ್ಯಾಂಗ್ವೇಜ್. ಅದು ಆದ್ಮೇಲೆ ನೆಕ್ಸ್ಟ್ ಅದು ಸಿಸ್ಟಮ್ ಆನ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ, ಇವತ್ತು ಟೆಕ್ನಾಲಜಿ ಹೀಟ್ ಆಗುತ್ತೆ, ನಮಗೂ ಗೊತ್ತು, ನಿಮ್ಗೂ ಗೊತ್ತು. ಓಕೆ, ಹೇಗಿದೆ, ಮನೇಲಿ ಟಿವಿ ಆನ್ ಮಾಡಿ ಅಥವಾ ಕಂಪ್ಯೂಟರ್ ಆನ್ ಮಾಡಿ ಬಹಳ ಹೊತ್ತು ಕಂಪ್ಯೂಟರ್ ಲ್ಯಾಪ್ಟಾಪ್ ಗಳನ್ನ ಆನ್ ಮಾಡಿದ್ರೆ, ಅಷ್ಟೇ ಅಲ್ಲ ನೀವು ಮೊಬೈಲ್ ಅಲ್ಲೇ ಬಹಳಷ್ಟು ವಿಡಿಯೋಗಳನ್ನ ನೋಡ್ತಿದ್ರೆ ಹಿಂದ್ಗಡೆ ಮುಟ್ಟಿದ್ರೆ ನಿಮಗೆ ಹೀಟ್ ಅಂತ ಫೀಲ್ ಆಗುತ್ತೆ. ಓಕೆ, ಹಾಗೆ ಅವಾಗ್ಲೂ ಹೀಟ್ ಆಗ್ತಿತ್ತು, ಬಟ್ ಈಗೂ ಹೀಟ್ ಆಗ್ತಿದೆ. ಅವಾಗೂ ಮತ್ತು ಇವಾಗೂ ಏನ್ ಡಿಫ್ರೆನ್ಸ್ ಇದೆ ಅಂದ್ರೆ, ಈಗ ಒಂದ್ ಸ್ವಲ್ಪ ಹೊತ್ತು ಆಫ್ ಮಾಡ್ಬಿಟ್ರೆ ಸ್ವಲ್ಪ ಕೂಲ್ ಆಗ್ಬಿಡುತ್ತೆ, ಅಲ್ಲಿ ಹಾಗಿಲ್ಲ. ಸೊ ಎಷ್ಟು ಅವರ್ಸ್ ಗಂಟೆ ಬೇಕಾಗಿತ್ತು ಆ ಕೂಲ್ ಆಗ್ಲಿಕ್ಕೆ. ಓಕೆ, ಒಂದು ಲೆವೆಲ್ಗೆ ಹೀಟ್ ಆದ್ಮೇಲೆ ನಾವು ಆಫ್ ಮಾಡ್ಲೇಬೇಕಿತ್ತು ಕಂಪ್ಯೂಟರ್ ನ, ಎಲ್ಲಿ, ಫಸ್ಟ್ ಜನರೇಷನ್ ಅಲ್ಲಿ. ಯಾಕಂತಂದ್ರೆ ಆಫ್ ಮಾಡ್ಲಿಲ್ಲ ಅನ್ಕೊಳ್ಳಿ, ಅದೇ ಬ್ಲಾಸ್ಟ್ ಆಗೋ ಚಾನ್ಸಸ್ ಇತ್ತು, ಸೊ ಬರ್ನ್ ಆಗ್ತಿತ್ತು. ಹಾಗಾಗಿ ಸೊ ಏನ್ ಮಾಡ್ತಿದ್ರು, ಆಫ್ ಮಾಡ್ತಾ ಇದ್ರು. ಮತ್ತೆ ಅವತ್ತಿನ ಕಂಪ್ಯೂಟರ್ಗೆ AC ರಿಕ್ವೈರ್ಮೆಂಟ್, ಅಂದ್ರೆ ನಾವು ಹೇಳ್ತೀವಿ, ಈಗ ಸ್ವಲ್ಪ ವರ್ಷದ ಹಿಂದ್ಗಡೆ ಹೋದ್ರೆ, ಒಂದು 10-15 ವರ್ಷದ ಹಿಂದ್ಗಡೆ ಹೋದ್ರೆ ಬಹಳಷ್ಟು ಜನ ಹೇಳ್ತಾರೆ, ಸೊ AC ಬಹಳ ಬೇಕು ಕಂಪ್ಯೂಟರ್ ಅನ್ನ ಯೂಸ್ ಮಾಡಬೇಕು ಅಂತಂದ್ರೆ. ಈಗಲೂ ಕೂಡ ಕೆಲವರಿಗೆ ಹಳ್ಳಿಗಳಲ್ಲಿ AC ಇದ್ರನೆ ಕಂಪ್ಯೂಟರ್ಗೆ AC ಬೇಕು ಅಂತ ಹೇಳ್ತಾರೆ. ಯಾಕಂತಂದ್ರೆ ಈಗೆಲ್ಲ AC ಬೇಡ, ಅದು ಹೇಗ್ ಬೇಡ ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್
ಮತ್ತೆ ಏನಾಗಿತ್ತು ಅವಾಗ ತುಂಬಾ ಸ್ಲೋ ಇನ್ಪುಟ್ ಮತ್ತೆ ಸ್ಲೋ ಔಟ್ಪುಟ್ ಕೂಡ. ಏನಾಗಿದೆ, ಸಿಸ್ಟಮ್ ಆನ್ ಮಾಡಿದ್ಮೇಲೆ ಎಷ್ಟೋ ಟೈಮ್ ತಗೊಳುತ್ತೆ. ಈ ಮನೆಯಲ್ಲಿ ನೀವು ರಿಮೋಟ್ ನ ಪ್ರೆಸ್ ಮಾಡ್ತೀರಿ ಟಿವಿ ಆನ್ ಮಾಡಕ್ಕೆ, ಸೊ ಕನಿಷ್ಠ ನಿಮಗೆ 5-6 ಸೆಕೆಂಡ್ ಟೈಮ್ ತಗೊಳುತ್ತೆ. ಅಷ್ಟು ಕಾಯಕ್ಕೂ ನಮಗೆ ಪೇಷನ್ಸ್ ಇಲ್ಲ. ಆದ್ರೆ ಅವರು ಗಂಟೆಗಟ್ಟಲೆ ಟೈಮ್ ತಗೊಂಡು ಆನ್ ಆದ್ಮೇಲೆ ಅದನ್ನ ವರ್ಕ್ ಮಾಡ್ತಾ ಇದ್ರು. ವರ್ಕ್ ಮಾಡ್ಬೇಕಾದ್ರೆ ಸೊ ಸರ್ಟನ್ ಟೈಮ್, ಇಷ್ಟು ಟೈಮ್ ಅಂತ ವರ್ಕ್ ಮಾಡ್ಬೇಕಿತ್ತು. ಅದಾದ್ಮೇಲೆ ಸಡನ್ ಆಗಿ ನಾವು ಅದನ್ನ ಆಫ್ ಮಾಡ್ಲೇಬೇಕಿತ್ತು. ಆಫ್ ಮಾಡ್ಲಿಲ್ಲ ಅಂತಂದ್ರೆ ಹೀಟ್ ಆಗ್ತಿತ್ತು ಅಂತ ಹೇಳಿದ್ನಲ್ಲ ಹಾಗೆ. ನೆಕ್ಸ್ಟ್ ಮೋರ್ ಎಕ್ಸ್ಪೆನ್ಸಿವ್. ಎಷ್ಟು ಎಕ್ಸ್ಪೆನ್ಸಿವ್ ಅಂತಂದ್ರೆ ಸೊ ಕೋಟಿಗಟ್ಟಲೆ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೇಕಿತ್ತು. ಇವತ್ತು ಅದೇ ಜನರೇಷನ್, ಅದೇ ಕಂಪ್ಯೂಟರ್ ಇವತ್ತು ಇದ್ದಿದ್ರೆ ನಾವು ಯಾರು ಕಂಪ್ಯೂಟರ್ ನ ಯೂಸ್ ಮಾಡ್ತಿರ್ಲಿಲ್ಲ. ಓಕೆ, ಸೊ ಅಷ್ಟು ಕಾಸ್ಟ್ಲಿ ಆಗ್ತಿತ್ತು ಕಂಪ್ಯೂಟರ್. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಅವಾಗ ಮೆಮೊರಿ ಕೂಡ ತುಂಬಾ ಲೆಸ್ ಮೆಮೊರಿ. ಹೆಂಗಿತ್ತು ಅಂತಂದ್ರೆ ಸೆಕೆಂಡರಿ ಮೆಮೊರಿನ ನಾವು ಈಗ ಟೈಪಿಂಗ್ ಮಿಷನ್ ಅಲ್ಲಿ ಮಾಡ್ತೀವಿ ನೋಡಿ, ಪ್ರಿಂಟ್ ಔಟ್ ತೆಗೆದು ಇಟ್ಕೊಂತೀವಿ, ಪೇಪರ್ ಟೇಪ್ ಅಂತ ಹೇಳಿ, ಅಥವಾ ಪಂಚ್ ಕಾರ್ಡ್ ಗಳನ್ನ ಹಾಕಿ ಪ್ರಿಂಟ್ ತೆಗೆದು ಇಟ್ಕೊಳ್ತಿದ್ರು. ಹಾಗಾಗಿ ಅದನ್ನ ಸೆಕೆಂಡರಿ ಮೆಮೊರಿಯಲ್ಲಿ ನಾವು ನೋಡ್ತೀವಿ. ಎಲ್ಲಿ? ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಸೊ ಓಕೆ, ನಿಮಗೀಗ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಏನೇನಿದೆ ಅಂತ ಗೊತ್ತಾಗಿದೆ. ಅಲ್ಲಿ ವಾಕ್ಯೂಮ್ ಟ್ಯೂಬ್ಸ್ ನ ಯೂಸ್ ಮಾಡ್ತಿದ್ರು. ಸೊ ಅಲ್ಲಿ ಮಿಷನ್ ಲೆವೆಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತಿದ್ರು. ವೆರಿ ಸ್ಲೋ ಆಗಿ ವರ್ಕ್ ಮಾಡ್ತಿತ್ತು, ತುಂಬಾ ಬೇಗ ಹೀಟ್ ಆಗ್ತಿತ್ತು. ಸೊ ಸಿಸ್ಟಮ್ ಕಾಸ್ಟ್ಲಿ ಇತ್ತು. ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಓಕೆ, ಸೆಕೆಂಡ್ ಜನರೇಷನ್ ಆಫ್ ಕಂಪ್ಯೂಟರ್ ಇದೆಲ್ಲ ಈ ಟೆಕ್ನಾಲಜಿ ಚೇಂಜ್ ಮಾಡಿದ್ರು. ಎಲ್ಲಿಂದ ಬಂದ್ರು? ವಾಕ್ಯೂಮ್ ಟ್ಯೂಬ್ ಇಂದ. ನೆಕ್ಸ್ಟ್ ಎಲ್ಲಿಗೆ ಹೋದ್ರು? ಟ್ರಾನ್ಸಿಸ್ಟರ್ ಟೆಕ್ನಾಲಜಿಗೆ ಹೋದ್ರು. ಟ್ರಾನ್ಸಿಸ್ಟರ್ ಟೆಕ್ನಾಲಜಿ ನೋಡಿ, ಸೊ ಏನಾಗುತ್ತೆ, 100 ವಾಕ್ಯೂಮ್ ಟ್ಯೂಬ್ಸ್ ಈಕ್ವಲ್ 1 ಟ್ರಾನ್ಸಿಸ್ಟರ್. ಯೂಸ್ ಟ್ರಾನ್ಸಿಸ್ಟರ್ ಟೆಕ್ನಾಲಜಿ. ನೆಕ್ಸ್ಟ್ ಸ್ಮಾಲರ್ ಅಂಡ್ ಫಾಸ್ಟರ್ ದೆನ್ ಫಸ್ಟ್ ಜನರೇಷನ್. ಓಕೆ, ಹೇಗೆ? ಸೊ ಸ್ಮಾಲರ್ ಅಂಡ್ ಫಾಸ್ಟರ್ ನೋಡಿ, ವೆರಿ ಸಿಂಪಲ್. ಅಲ್ಲಿ ಎಷ್ಟು ದೊಡ್ಡದಿತ್ತು, ರೂಮ್ ಸೈಜ್ ದೊಡ್ಡದಾಗಿ ಕಂಪ್ಯೂಟರ್ ಇತ್ತು. ಆಮೇಲೆ ಸೆಕೆಂಡ್ ಜನರೇಷನ್ ಅಲ್ಲಿ ಎಷ್ಟಾಯ್ತು, ಗಾಡ್ರೇಜ್ ಸೈಜ್ ಅಂತ ಹೇಳ್ಬೋದು, ಅಥವಾ ಒಂದ್ ಸ್ವಲ್ಪ ಚಿಕ್ಕದು, ಅದಕ್ಕಿಂತ ತುಂಬಾ ಚಿಕ್ಕದಾಯ್ತು. ಮತ್ತೆ ಫಾಸ್ಟ್ ಆಯ್ತು. ಫಾಸ್ಟ್ ಯಾಕಾಯ್ತು ನೋಡಿ, ನೀವು ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ಒಂದಿಷ್ಟು ಪಾತ್ರೆಯಲ್ಲಿ ನೀವು ನೀರನ್ನು ಹೀಟ್ ಮಾಡಿದ್ರೆ ಎಷ್ಟು ಬೇಗ ಹೀಟ್ ಆಗುತ್ತೆ? 2 ನಿಮಿಷದಲ್ಲಿ ಹೀಟ್ ಆಗುತ್ತೆ. ಅದು ಇಷ್ಟು ದೊಡ್ಡ ಪಾತ್ರೆಯಲ್ಲಿ ಹೀಟ್ ಮಾಡಿದ್ರೆ ಸೊ ಏನಾಗುತ್ತೆ, 4-5 ಮಿನಿಟ್ಸ್ 10 ಮಿನಿಟ್ಸ್ ಕೂಡ ಆಗ್ಬೋದು, 1 ಅವರ್ ಕೂಡ ಆಗ್ಬೋದು. ಹಾಗೆ ಸೊ ಅಲ್ಲಿ ಏನಾಗಿತ್ತು, ಟೆಕ್ನಾಲಜಿ ಹೀಟ್ ಆಗಿ ಸಿಸ್ಟಮ್ ಆನ್ ಆಗ್ಲಿಕ್ಕೆ ಸೊ ಇಟ್ ಟೇಕ್ ಮೋರ್ ಟೈಮ್, ಮತ್ತೆ ಸ್ಲೋ ಕೂಡ ಆಗ್ತಿತ್ತು. ಸೊ ನಾವು ಟೈಪ್ ಮಾಡಿ ಮೇಲೆ ಎಷ್ಟೋ ಟೈಮ್ ಅನ್ನ ತಗೊಂಡು ಅದೇನ್ ಮಾಡ್ತಾ ಇತ್ತು, ಡಿಸ್ಪ್ಲೇ ಮಾಡ್ತಿತ್ತು. ಹಾಗಾಗಿ ವೆರಿ ಸ್ಲೋ. ನೆಕ್ಸ್ಟ್ ಮೋರ್ ಎನರ್ಜಿ ಎಫಿಷಿಯಂಟ್, ಅದರಲ್ಲಿ ಎನರ್ಜಿ ಕೂಡ ತುಂಬಾ ಇತ್ತು. ನೆಕ್ಸ್ಟ್ ಅದಾದ್ಮೇಲೆ ಸೆಕೆಂಡ್ ಜನರೇಷನ್ ಅಲ್ಲಿ ಫಸ್ಟ್ ಜನರೇಷನ್ ಅಲ್ಲಿ ಹೀಟ್ ಇತ್ತಲ್ಲ, ಅದೇ ತರ ಸ್ವಲ್ಪ ಕಡಿಮೆ ಆಯ್ತು, ಆದ್ರೂ ಕೂಡ ಹೀಟ್ ಇತ್ತು ಸಿಸ್ಟಮ್ ಅವತ್ತು. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಸೊ ಚೀಪರ್ ದೆನ್ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್. ಫಸ್ಟ್ ಜನರೇಷನ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಎಷ್ಟು ಕಾಸ್ಟ್ ಇತ್ತು ಅದಕ್ಕಿಂತ ಸ್ವಲ್ಪ ಚೀಪ್ ಆಯ್ತು ಸೆಕೆಂಡ್ ಜನರೇಷನ್ ಅಲ್ಲಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಮೆಮೊರಿ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಏನಾಗಿದೆ, ಸೇವ್ಡ್ ಮೆಮೊರಿ. ಅಲ್ಲಿಂದ ನಾವು ಕಂಪ್ಯೂಟರ್ ಒಳಗಡೆ ಸೇವ್ ಮಾಡಬಹುದು. ಕಂಪ್ಯೂಟರ್ ಅಲ್ಲಿ ಫಸ್ಟ್ ನಾವು ಸೊ ಪಂಚ್ ಕಾರ್ಡ್ ಮತ್ತೆ ಪೇಪರ್ ಟೇಪ್ ಅನ್ನ ಯೂಸ್ ಮಾಡ್ತಿದ್ವಿ ಫಸ್ಟ್ ಜನರೇಷನ್ ಅಲ್ಲಿ. ಬಟ್ ಇಲ್ಲಿ ಏನಾಗಿದೆ, ಸೇವ್ ದ ಮೆಮೊರಿನ ಸೇವ್ ಮಾಡಬಹುದು. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಯಾವ ಭಾಷೆ ಯೂಸ್ ಮಾಡಿದ್ರು, ಸೊ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ರು. ಫಸ್ಟ್ ಜನರೇಷನ್ ಅಲ್ಲಿ ಏನ್ ಯೂಸ್ ಮಾಡಿದ್ರು, ಮಿಷನ್ ಲೆವೆಲ್ ಲ್ಯಾಂಗ್ವೇಜ್. ಸೆಕೆಂಡ್ ಜನರೇಷನ್ ಅಲ್ಲಿ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ರು. ನೆಕ್ಸ್ಟ್ ಇಲ್ಲಿ ಸೊ ಟೇಪ್ಸ್ ನ ಯೂಸ್ ಮಾಡ್ತಿದ್ರು. ಮ್ಯಾಗ್ನೆಟಿಕ್ ಡಿಸ್ಕ್ ಅನ್ನ ಇಲ್ಲಿ ಇಂಪ್ಲಿಮೆಂಟ್ ಆಯ್ತು ಮೆಮೊರಿಗೆ, ಪ್ರೈಮರಿ ಮೆಮೊರಿಗೆ. ಓಕೆ, ಸೊ ಹೀಗೆ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಯಾವ ತರ ಇಂಪ್ರೂವ್ಮೆಂಟ್ ಆಗ್ತಾ ಬಂದಿದೆ ಅಂತ ನಾವು ನೋಡಿದ್ವಿ. ನೆಕ್ಸ್ಟ್ ಥರ್ಡ್ ಜನರೇಷನ್ ಅಲ್ಲಿ ಏನೇನ್ ಚೇಂಜ್ ಆಗಿದೆ ಅಂತ ನೋಡ್ತಾ ಹೋಗೋಣ. ಥರ್ಡ್ ಜನರೇಷನ್ ಅಲ್ಲಿ ಏನಾಗಿದೆ ಅಂತಂದ್ರೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟೆಕ್ನಾಲಜಿ. ಇಲ್ಲಿಂದ ಈ ಕಂಪ್ಯೂಟರ್ ಅನ್ನ ಎಲ್ಲರೂ ಬಳಸಬಹುದು ಅನ್ನುವ ಒಂದು ಧೈರ್ಯ ಬಂದಿದೆ ಜನಗಳಿಗೆ. ಓಕೆ, ಯಾಕಂತಂದ್ರೆ ಏನಾಯ್ತು ಗೊತ್ತಾ, ಥರ್ಡ್ ಜನರೇಷನ್ ಅಲ್ಲಿ ಐಸಿ ಟೆಕ್ನಾಲಜಿ ಬಂತು. ಇದು 1966 to 75. ಇಲ್ಲೇನಾಗಿದೆ ನೆಕ್ಸ್ಟ್ ಇದು ಸೊ ಐಸಿ ಟೆಕ್ನಾಲಜಿ ದ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಸಿಲಿಕಾನ್ ಅಂತ ಚಿಪ್ ಇದೆ, ಆ ಚಿಪ್ ಇಂದ ಇದನ್ನ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಇದೆ. ನಿಮಗೆ ಗೊತ್ತಿದೆ, ಸೊ ಸಿಲಿಕಾನ್ ಅಂತ ಕಲ್ಲು, ಅದು ಹೀಟ್ ಮಾಡಿದ್ರೆ ಹೇಗೆ ಗೋಲ್ಡ್ ಹೇಗೆ ಲಿಕ್ವಿಡ್ ಆಗುತ್ತೋ ಅದೇ ತರ ಸಿಲಿಕಾನ್ ಅನ್ನೋದು ಕೂಡ ಲಿಕ್ವಿಡ್ ಆಗುತ್ತೆ. ಅದರಿಂದ ಏನಾಗುತ್ತೆ, ಸೊ ಚಿಪ್ ಗಳು ರೆಡಿ ಆಗ್ತದೆ. ಇಲ್ಲಿ ಸ್ಮಾಲರ್ ಅಂಡ್ ಫಾಸ್ಟರ್, ತುಂಬಾ ಚಿಕ್ಕದಂತಂದ್ರೆ ನಾವು ಈ ಟೈಪಿಂಗ್ ಮಿಷನ್ ನೋಡ್ತಾ ಇದೀವಿ, ಅಥವಾ ಈಗ ಮಾಮೂಲಿ ಸಿಸ್ಟಮ್ ಗಳನ್ನ ನಾವು ಯೂಸ್ ಮಾಡ್ತಾ ಇದೇವಲ್ಲ, ಈಗ ಒಂದು 10 ವರ್ಷ 20 ವರ್ಷದ ಹಿಂದ್ಗಡೆ ಇರೋ ಸಿಸ್ಟಮ್ಗಳು ಅವೆಲ್ಲವೂ ಕೂಡ ಸೊ ಏನಾಗಿದೆ, ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ ಬಂದಿದೆ. ಸೊ ಅದಕ್ಕೆ ನೆಕ್ಸ್ಟ್ ಇಲ್ಲಿ OS ಕೂಡ ಇಂಪ್ಲಿಮೆಂಟ್ ಆಗಿದೆ. OS ಆಪರೇಟಿಂಗ್ ಸಿಸ್ಟಮ್ ನೀವು ಕೇಳಿದ್ರಿ. ಆಪರೇಟಿಂಗ್ ಸಿಸ್ಟಮ್ ಗಿಂತ ಮುಂಚೆ ಎಷ್ಟು ಕಷ್ಟ ಆಗ್ತಿತ್ತು. OS ಇಲ್ಲ ಅಂದ್ರೆ ಸಿಸ್ಟಮ್ ವರ್ಕ್ ಮಾಡೋದು ತುಂಬಾ ಕಷ್ಟ, ಅಪ್ಲಿಕೇಶನ್ಸ್ ಎಲ್ಲ ಇನ್ಸ್ಟಾಲ್ ಮಾಡಕ್ ಆಗಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಥರ್ಡ್ ಜನರೇಷನ್ ಅಲ್ಲಿ ಕೀಬೋರ್ಡ್ ಮಾನಿಟರ್ ಅನ್ನ ಯೂಸ್ ಮಾಡಿದ್ರು. ನೆಕ್ಸ್ಟ್ ಅದಾದ್ಮೇಲೆ ಮೇಡ್ ಅವೈಲೇಬಲ್ ಟು ಲಾರ್ಜ್ ನಂಬರ್ ಆಫ್ ಪೀಪಲ್ಸ್ ಯೂಸ್ ಮಾಡಕ್ ಶುರು ಮಾಡಿದ್ರು. ಯಾಕಂತಂದ್ರೆ ಎಷ್ಟು ಚಿಕ್ಕ ಸೈಜ್ ಆಯ್ತು, ಮತ್ತೆ ಕಾಸ್ಟ್ ಕೂಡ ತುಂಬಾ ಕಡಿಮೆ ಆಯ್ತು. ಫಸ್ಟ್ ಸೆಕೆಂಡ್ ಇಂದ ಇಲ್ಲಿಗೆ ತುಂಬಾ ಕಡಿಮೆ ಕಾಸ್ಟ್ ಆಯ್ತು. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ರು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಸ್ಪೀಡ್ ಆಗಿ ಕೋಬಲ್ ಇರ್ಬೋದು, ಪಾಸ್ಕಲ್ ಇರ್ಬೋದು, ಈ ತರ
ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ರಿಂದ ಸಿಸ್ಟಮ್ ಏನಾಗ್ತಿತ್ತು, ಬೇಗ ರಿಪ್ಲೈ ಮಾಡ್ತಿತ್ತು, ಬೇಗ ಸ್ಪೀಡ್ ಆಗಿ ವರ್ಕ್ ಮಾಡ್ತಾ ಇತ್ತು. ಅದಕ್ಕೆ ನಮ್ಮ ಭಾಷೆ ಅದಕ್ಕೆ ಅರ್ಥ ಆಗ್ತಿತ್ತು, ಹಾಗಾಗಿ ಅದು ಸ್ಪೀಡ್ ಆಗಿ ವರ್ಕ್ ಮಾಡಕ್ ಶುರು ಮಾಡ್ತು. ಅದು ಆದ್ಮೇಲೆ ನೆಕ್ಸ್ಟ್ ಇದಿಷ್ಟು ಥರ್ಡ್ ಜನರೇಷನ್ ಆಫ್ ಕಂಪ್ಯೂಟರ್ ಬಂದಿದೆ. ನೆಕ್ಸ್ಟ್ ಫೋರ್ತ್ ಜನರೇಷನ್ ಇದೆಲ್ಲ 1975 to 85. ಓಕೆ, ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ ಮೈಕ್ರೋ ಪ್ರೊಸೆಸರ್ ವಿತ್ VLSI. ಸೊ ಅಂದ್ರೆ ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅನ್ನ ಯೂಸ್ ಮಾಡಬೇಕಾಯ್ತು. ನೆಕ್ಸ್ಟ್ ಅದಾದ್ಮೇಲೆ ಥೌಸಂಡ್ಸ್ ಆಫ್ ಐಸಿಸ್ಗಳು. ಸೊ ಎ ಸಿಂಗಲ್ ಚಿಪ್ ಅಲ್ಲಿ ಥೌಸಂಡ್ಸ್ ಆಫ್ ಐಸಿಸ್ ಒಂದೇ ಚಿಪ್ ಅಲ್ಲಿ ಬಂದಿದೆ ಇಲ್ಲಿ ಫೋರ್ತ್ ಜನರೇಷನ್ ಅಲ್ಲಿ. ಓಕೆ, ಸೊ ಸ್ಮಾಲರ್ ಪೋರ್ಟೇಬಲ್ ಅಂದ್ರೆ ಸೊ ಸ್ಮಾಲ್ ಆಯ್ತು ಸಿಸ್ಟಮ್ ತುಂಬಾ, ಮತ್ತೆ ಅಷ್ಟೇ ಅಲ್ಲ ಎಲ್ಲಿಗೆ ಬೇಕು ಅಲ್ಲಿಗೆ ಮೂವ್ ಮಾಡಕ್ ತುಂಬಾ ಈಸಿ ಆಯ್ತು ಕ್ಯಾರಿ ಮಾಡ್ಲಿಕ್ಕೆ ಎಲ್ಲಿ ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್ ಅಲ್ಲಿ. ಮತ್ತೆ ಅಷ್ಟೇ ಅಲ್ಲ ಅಲ್ಲಿ ಅಪ್ಲಿಕೇಶನ್ಸ್ ಕೂಡ ಡೆವಲಪ್ ಮಾಡಿದ್ರು. ಅಪ್ಲಿಕೇಶನ್ಸ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಸಿಂಪಲ್ ಅಪ್ಲಿಕೇಶನ್, ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್, ಪೇಂಟ್ ಈ ತರ. ನೆಕ್ಸ್ಟ್ ಅದಾದ್ಮೇಲೆ MS ವರ್ಡ್, ಅವತ್ತಿನ MS ವರ್ಡ್ ವರ್ಷನ್ಸ್ ತುಂಬಾ ಹಿಂದಿದೆ, ಅವತ್ತಿನ MS ವರ್ಡ್ ಇರ್ಬೋದು, ಈ ತರ ಸಿಂಪಲ್ ಅಪ್ಲಿಕೇಶನ್ಸ್ ಅನ್ನ ಡೆವಲಪ್ ಮಾಡಿದ್ರು. ಮತ್ತೆ ಅಷ್ಟೇ ಅಲ್ಲ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಕೂಡ ಯೂಸ್ ಮಾಡಿದ್ರು, GUI ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಇದು ಗ್ರಾಫಿಕಲ್ ಕೂಡ ವರ್ಕ್ ಮಾಡಕ್ ಶುರು ಮಾಡಿದ್ರು. ಫಸ್ಟ್ ಏನಾಗ್ತಿತ್ತು, ಸೊ ಓನ್ಲಿ ಫಾರ್ ಬ್ಲಾಕ್ ಅಂಡ್ ವೈಟ್ ಅನ್ನ ಯೂಸ್ ಮಾಡ್ತಿದ್ದೆ, ಆಮೇಲೆ ಕಲರ್ಸ್ ಕೂಡ ಬಂತು. ಅದು ಆದ್ಮೇಲೆ ಲಾರ್ಜ್ ಮೆಮೊರಿ, ಸೆಮಿ ಕಂಡಕ್ಟರ್ ಅನ್ನ ಯೂಸ್ ಮಾಡಿದ್ರು, ಲಾರ್ಜ್ ಮೆಮೊರಿ ಕೂಡ. ಓಕೆ, ಮೆಮೊರಿ ತುಂಬಾ ಇಂಪ್ರೂವ್ ಆಗಿದೆ. ಸೊ ಎಷ್ಟು ಇಂಪ್ರೂವ್ ಆಗಿದೆ ಅಂತ ಹೆಂಗ್ ಹೇಳಕ್ಕಾಗುತ್ತೆ, ಅಷ್ಟು ಅಕ್ಯುರೇಟ್ ಆಗಿ ನಾವಿಲ್ಲಿ ಹೇಳಲಿಕ್ಕಾಗಲ್ಲ. ಕಾರಣ ಏನ್ ಗೊತ್ತಾ, ಈಗ ನೀವು ಫಾರ್ ಎಕ್ಸಾಂಪಲ್ ಫಸ್ಟ್ PUC ಇದ್ದೀರಿ ಅಥವಾ ಫಸ್ಟ್ ಇಯರ್ ಡಿಗ್ರಿ ಇದ್ದೀರಿ, ಫೈನಲ್ ಇಯರ್ ಡಿಗ್ರಿಗೆ ಹೋದ್ರೆ ನಿಮ್ಮ ಮೆಮೊರಿ ಹೆಚ್ಚಿಗೆ ಆಗಿರುತ್ತೆ. ಎಷ್ಟು ಹೆಚ್ಚಿಗೆ ಆಗಿದೆ, ಅರ್ಧ kg, 1 kg, 2 kg, ಹೀಗೆ ಆ ಮೆಮೊರಿನ ನಾವು ಕ್ಯಾಲ್ಕುಲೇಷನ್ ಮಾಡಕ್ ಅಷ್ಟು ಅಕ್ಯುರೇಟ್ ಆಗಿ ಕ್ಯಾಲ್ಕುಲೇಷನ್ ಮಾಡಕ್ಕಾಗಲ್ಲ. ಸೊ ಅದ್ರದ್ದು 2 ಪಟ್ಟು 4 ಪಟ್ಟು 10 ಪಟ್ಟು ಹೆಚ್ಚಿಗೆ ಆಗಿರ್ತದೆ ಮೆಮೊರಿ. ನೆಕ್ಸ್ಟ್ ಚೀಪರ್ ದೆನ್ ಥರ್ಡ್ ಜನರೇಷನ್, ತುಂಬಾ ಚೀಪ್ ಆಯ್ತು ಥರ್ಡ್ ಜನರೇಷನ್ ಗಿಂತ. ಇಲ್ಲಿ ಫೋರ್ತ್ ಜನರೇಷನ್ ಅಲ್ಲಿ ಬಹಳ ಕಡಿಮೆ ರೇಟ್ ಅಲ್ಲಿ ಸಿಸ್ಟಮ್ಗಳು ಸಿಗ್ತಾ ಇದೆ. ಅವಾಗ ಬಹಳಷ್ಟು ಜನ ಯೂಸ್ ಮಾಡ್ತಾ ಇದ್ರು. ಮತ್ತೆ ಸೊ ಹೈ ಸ್ಪೀಡ್ ಅಂತಂದ್ರೆ ತುಂಬಾ ಸ್ಪೀಡ್ ಆಗಿ ವರ್ಕ್ ಮಾಡಕ್ ಶುರುವಾಯಿತು. ಹಾಗಾಗಿ ಫೋರ್ತ್ ಜನರೇಷನ್ ತುಂಬಾ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇದೀವಿ. ಈಗಲೂ ನಾವು ಯೂಸ್ ಮಾಡ್ತಾ ಇದೀವಿ ಫೋರ್ತ್ ಜನರೇಷನ್ ಆಫ್ ಕಂಪ್ಯೂಟರ್. ಓಕೆ, ಇನ್ನು ಅಡ್ವಾನ್ಸ್ ಇದೆಲ್ಲ ಅದು ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್. ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ ಇದೆಲ್ಲ 1986 ಟಿಲ್ ನೌ, ಇವತ್ತಿನ ತನಕನೂ ಕೂಡ ನಾವು ಫಿಫ್ತ್ ಜನರೇಷನ್ ಆಫ್ ಕಂಪ್ಯೂಟರ್ ಅನ್ನ ಯೂಸ್ ಮಾಡ್ತಾ ಇದೀವಿ. ULSI ಯೂಸ್ ಮಾಡಿದ್ರು, ULSI ಟೆಕ್ನಾಲಜಿ, ಅದರಲ್ಲಿ ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಅನ್ನ ಯೂಸ್ ಮಾಡಿದ್ರು. ಮತ್ತೆ ಫಾಸ್ಟರ್ ಆಯ್ತು, ಮತ್ತೆ ಚೀಪ್ ಕೂಡ ಆಯ್ತು, ಬಹಳ ಕಡಿಮೆ ರೇಟ್ ಅಲ್ಲಿ ಮತ್ತೆ ಸ್ಪೀಡ್ ಆಗಿ ವರ್ಕ್ ಮಾಡಕ್ ಶುರು ಆಯ್ತು. ಅಲ್ಲಿಂದ ನೆಕ್ಸ್ಟ್ ಏನಾಯ್ತು, ರ್ಯಾಮ್, ಪ್ರೈಮರಿ ಮೆಮೊರಿ ಅಂಡ್ ಸೆಕೆಂಡರಿ ಮೆಮೊರಿ ಅಂತ ಆಯ್ತು. ನೆಕ್ಸ್ಟ್ ಅದರಲ್ಲಿ ರ್ಯಾಮ್ ಅನ್ನ ಯೂಸ್ ಮಾಡ್ತಿದ್ರು. ನೆಕ್ಸ್ಟ್ ಅದಾದ್ಮೇಲೆ HDD. ನಿಮಗೆಲ್ಲ ಮೆಮೊರಿ ಬಗ್ಗೆ ಕ್ಲಾಸ್ಗಳು ಗೊತ್ತಾಗ್ಬೇಕಂತಂದ್ರೆ ಹಿಂದಿನ ಕೆಲವು ವಿಡಿಯೋಸ್ಗಳಿದೆ, ಅದರ ಲಿಂಕ್ ಅನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿ ತಿಳ್ಕೊಳ್ಳಿ. ನೆಕ್ಸ್ಟ್ ಅದಾದ್ಮೇಲೆ ಬಹಳಷ್ಟು ಕಂಪ್ಯೂಟರ್ ಬಗ್ಗೆ ವಿಡಿಯೋಸ್ಗಳಿದೆ ಕೆಳಗಡೆ, ಅದನ್ನ ಯೂಸ್ ಮಾಡಿ. ಓಕೆ, ಸೊ ಲ್ಯಾಪ್ಟಾಪ್ ಮತ್ತೆ ಇಲ್ಲಿಂದ ಫಿಫ್ತ್ ಜನರೇಷನ್ ಲ್ಯಾಪ್ಟಾಪ್ ಇರ್ಬೋದು, ಡೆಸ್ಕ್ಟಾಪ್ ಇರ್ಬೋದು, ಮತ್ತೆ ಪಾಮ್ ಟಾಪ್. ಓಕೆ, ಪಾಮ್ ಟಾಪ್. ಸೊ ಪಾಮ್ ಟಾಪ್ ಇಟ್ ಮೀನ್ಸ್ ನಾವು ಪಾಮ್ ಅಲ್ಲಿ ಇಟ್ಕೊಂಡು ವರ್ಕ್ ಮಾಡಬಹುದು. ಸೊ ಚಿಕ್ಕದು, ತುಂಬಾ ಚಿಕ್ಕದು, ಅದು ಕೂಡ ಇದಾಯ್ತು. ನೆಕ್ಸ್ಟ್ ನ್ಯಾನೋ ಟೆಕ್ನಾಲಜಿ ಕೂಡ ಬಂತು. ಅದಾದ್ಮೇಲೆ ಫಿಫ್ತ್ ಜನರೇಷನ್ ನಾವು ಬಹಳಷ್ಟು ಯೂಸ್ ಮಾಡ್ತಾ ಇದ್ದೀವಿ ಇವಾಗಲೂ ಕೂಡ. ಸೊ ಏನಂದ್ರೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಯಾವುದು ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಓಕೆ, ಇದು ಏನಂತಂದ್ರೆ ನೀವೆಲ್ಲ ಯೂಸ್ ಮಾಡ್ತಾ ಇದ್ರಿ, ಈಗ GPS ಯೂಸ್ ಮಾಡ್ತಿದ್ರಿ. ಯಾವ್ದಾದ್ರು ರೂಟ್ ಸಿಗ್ಲಿಲ್ಲ ಅಂತಂದ್ರೆ ನಿಮಗೆ GPS ಇಂದ ಆನ್ ಮಾಡ್ಕೊಂಡು GPS ನ ಯೂಸ್ ಮಾಡ್ತಿದ್ರಿ. ನಿಮಗೊಂದು ಫ್ರಮ್ ಮತ್ತೆ ಟು ಎಲ್ಲಿಗೆ ಹೋಗ್ಬೇಕು, ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ನೀವು ಕೊಟ್ರೆ ಸಾಕು, ಅದೇ ಇಂಟೆಲಿಜೆನ್ಸಿನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ನಮಗೆ ತೋರಿಸುತ್ತೆ. ಅದಾದ್ಮೇಲೆ ಫೇಸ್ ಲಾಕ್ ನೀವು ನೋಡಿದಿರಿ, ನಿಮ್ಮ ಮೊಬೈಲ್ ಅಲ್ಲಿ ಲಾಕ್ ಮಾಡ್ಬೇಕಂದ್ರೆ ಫೇಸ್ ಲಾಕ್, ಫೇಸ್ ತೋರಿಸಿದ ತಕ್ಷಣ ಲಾಕ್ ಆಗುತ್ತೆ, ಅಥವಾ ತಮ್ಮ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಸೊ ಇವೆಲ್ಲವೂ ಇಂಟೆಲಿಜೆನ್ಸಿಯಲ್ಲಿ ಬರ್ತದೆ. ಅದಾದ್ಮೇಲೆ ಇ ಪೇ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿದೆ. ಸೊ ನಾವೇನ್ ಮಾಡ್ತೀವಿ, ಎಲ್ಲ ಟ್ರಾನ್ಸಾಕ್ಷನ್, ಬಹಳಷ್ಟು ಟ್ರಾನ್ಸಾಕ್ಷನ್ ಈಗ ಏನಾಗ್ತಿದೆ, ಇ ಪೇನ ಆಗ್ತಿದೆ. ಸೊ ಫೋನ್ ಪೇ ಇರ್ಬೋದು, ಗೂಗಲ್ ಪೇ ಇರ್ಬೋದು, ಈ ತರ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ ಇ ಪೇ ಇಂದ. ನೆಕ್ಸ್ಟ್ ಅಸಿಸ್ಟೆಂಟ್ ನೋಡಿ. ಅಸಿಸ್ಟೆಂಟ್ ಅಂತಂದ್ರೆ ನೀವು ಯಾವ್ದಾದ್ರು ಒಂದು ಕಾಲ್ ಮಾಡ್ಬೇಕಿದೆ, ನೀವು ಡ್ರೈವಿಂಗ್ ಮಾಡ್ತಾ ಇದ್ರಿ, ಅವಾಗ ನೀವೇನ್ ಮಾಡ್ತೀರಿ, ಅಸಿಸ್ಟೆಂಟ್ ಆನ್ ಮಾಡಿ ಕಾಲ್ ಟು, ಯಾರಿಗೆ ಕಾಲ್ ಮಾಡ್ಬೇಕು ಅವ್ರ ಹೆಸರು ಹೇಳಿದ್ರೆ ಸಾಕು, ಅದು ಕಾಲ್ ಹೋಗುತ್ತೆ, ನೀವು ಮಾತಾಡ್ಬೋದು ಇಯರ್ಫೋನ್ ಹಾಕೊಂಡಿದ್ರೆ. ಓಕೆ, ಸೊ ಈ ತರ ಇಂಟೆಲಿಜೆನ್ಸಿ ತುಂಬಾನೇ ಏನಾಗಿದೆ, ಇಂಪ್ರೂವ್ ಆಗ್ತಾ ಬಂದಿದೆ. ಇಲ್ಲೇನಾಗಿದೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಯೂಸ್ ಮಾಡಿದ್ರು, ಜಾವಾ, ಪೈಥಾನ್, .NET ಈ ತರ ಬಹಳಷ್ಟು ಹೈ ಲೆವೆಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಇದು ಜನರೇಷನ್ ಈ ತರ ಬೆಳೆದ್ ಬಂದಿದೆ. ಓಕೆ, ಸೊ ನಿಮ್ಗೆ ಈಗ ಫಸ್ಟ್ ಜನರೇಷನ್ ಅಲ್ಲಿ ಏನಿತ್ತು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 1945 to 55, 55 to 65, 65 to 75, 75 to 85 till today. ಓಕೆ, ಇವತ್ತಿನ ತನಕ ಇದೆ. ಸೊ ಫಸ್ಟ್ ಜನರೇಷನ್ ಅಲ್ಲಿ ಏನಾಗಿದೆ, ಮಿಷನ್ ಲೆವೆಲ್ ಲ್ಯಾಂಗ್ವೇಜ್, ನೆಕ್ಸ್ಟ್ ಅದಾದ್ಮೇಲೆ ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್, ನೆಕ್ಸ್ಟ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಇವು ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ, ನೀವು ಆದಷ್ಟು ಇವು ಎಲ್ಲವನ್ನ ನೀವೇನ್ ಮಾಡಬೇಕು, ನೀಟಾಗಿ ನೋಡ್ಬೇಕು. ಮತ್ತೆ ಈ ಒಂದು ವಿಡಿಯೋದಲ್ಲಿ ನಾ ಸಿಂಪಲ್ ಆಗಿ
ಫಸ್ಟ್ ಜನರೇಷನ್ ಅಲ್ಲಿ ಏನ್ ಟೆಕ್ನಾಲಜಿ ಯಾವ ತರ ಇತ್ತು ಏನಂತ ಸೊ ಸಿಂಪಲ್ ಆಗಿ ಹಾಕಿರ್ತೀವಿ ಆ ಒಂದು ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ, ಮತ್ತೆ ಇವೆಲ್ಲ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ನೋಟ್ಸ್ ಮಾಡ್ಕೊಳ್ಳೇಬೇಕು. ನೀವು ನೋಟ್ಸ್ ಮಾಡ್ಕೊಂಡ್ರೆ ನಿಮಗೆ ಹೆಚ್ಚು ನೆನಪಿರ್ತದೆ. ಮತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ಎಲ್ಲ ವಿಡಿಯೋಗಳನ್ನು ನೋಡಿ ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದರಿಂದ ನೆಕ್ಸ್ಟ್ ಹಾಕುವ ವಿಡಿಯೋಗಳು ಇನ್ನು ಯಾವ ತರ ಬೇಕಿದೆ ನಿಮಗೆ, ನಿಮ್ಮ ಕಾಮೆಂಟ್ ಇಂದ ನಮ್ಮ ವಿಡಿಯೋಗಳಲ್ಲಿ ಏನೇನು ಚೇಂಜಸ್ ಆಗಬೇಕಿದೆ ಅಥವಾ ನಿಮಗೆ ಯಾವ ತರ ವಿಡಿಯೋಸ್ಗಳು ಬೇಕು ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಕ್ಕೆ ಇಷ್ಟಪಡ್ತೀವಿ. ಓಕೆ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ಹಾಕುವ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾವು ಎಲ್ಲ ವಿಡಿಯೋದಲ್ಲಿ ಹಾಕಿದಾಗೆ ಇಲ್ಲಿ ಒಂದಿಷ್ಟು ಕ್ವಶನ್ಸ್ ಗಳನ್ನ ಹಾಕ್ತಿವಿ. ಆ ಕ್ವಶನ್ ಗೆ ನೀವೇನ್ ಮಾಡ್ಬೇಕು, ಕಮೆಂಟ್ ಮುಖಾಂತರ ನೀವೇನ್ ಮಾಡಿ ಆನ್ಸರ್ ಗಳನ್ನ ನಮಗೆ ತಿಳಿಸಿ. ಓಕೆ, ನೀವು ಹೇಗೆ ನೋಡಿದಿರಿ, ಎಷ್ಟು ಆಸಕ್ತಿ ಇದೆ, ಮತ್ತೆ ಜೊತೆಗೆ ಆ ಒಂದು ಆನ್ಸರ್ ಮಾಡುವ ಹವ್ಯಾಸ ನಿಮಗೆ ಬೆಳೆಸ್ಕೊಂಡ್ರೆ ನಾಳೆ ನಿಮ್ಗೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ನೀವು ಈ ವಿಡಿಯೋನ ನೀವು ಅಷ್ಟೇ ನೋಡೋದಲ್ಲ, ನಿಮ್ಮ ಸ್ನೇಹಿತರಿಗೂ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಎಲ್ಲರಿಗೂ ಕಳಿಸಿ. ಜನರೇಷನ್ ಆಫ್ ಕಂಪ್ಯೂಟರ್ ಫ್ರೀ ಆಗಿ ನೀವೆಲ್ಲ ಕೋರ್ಸ್ ಗಳನ್ನ ಕಲಿಬಹುದು. ಸೊ ಪ್ರಾಕ್ಟಿಕಲ್ ಆಗಿ ಎಷ್ಟು ವರ್ಕ್ ಮಾಡೋದು ಇಂಪಾರ್ಟೆಂಟ್ ಇದೆನೋ ಥಿಯರಿ ಕೂಡ ಅಷ್ಟೇ ಮುಖ್ಯ ಆಗಿದೆ. ಹಾಗಾಗಿ ನೀವು ಈ ಥಿಯರಿನ ನೀಟಾಗಿ ಕಲ್ತ್ಕೊಂಡ್ರೆ ಕಂಪ್ಯೂಟರ್ ಬಗ್ಗೆ ನಮ್ಮ ನಾಲೆಡ್ಜ್ ಇಂಪ್ರೂವ್ ಆಗ್ತದೆ. ಹಾಗಾಗಿ ನೀವೆಲ್ಲರೂ ನೋಡಿದಿರಿ ಇಷ್ಟು ತನಕ. ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.